ಶಾಲೆ ಆರಂಭ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ನಾಳೆಯಿಂದ ಶಾಲಾ ಕಾಲೇಜು ಆರಂಭವಾಗ್ತಾ ಇದೆ. ತುಂಬಾ ಜನಕ್ಕೆ ಖುಷಿ, ಅದರಲ್ಲೂ ವಿದ್ಯಾರ್ಥಿಗಳಿಗಂತೂ ತುಂಬಾ ಖುಷಿ ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಅದ್ರ ಬಗ್ಗೆ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡ್ತಾ ಇದ್ರು. ಒಬ್ರು ಶಿಕ್ಷಕಿ ಜಾಯ್ನ್ ಆಗ್ತಿದ್ದಾರೆ, ಅನಿತಾ ಅಂತ. ನಮಸ್ಕಾರ ಅನಿತಾ ಅವರೇ. ನಮಸ್ತೆ ಸರ್. ತುಂಬಾ ದಿನಗಳ ನಂತರ ಅಂದ್ರೆ ಹತ್ತತ್ರ ಒಂದು 5-6 ತಿಂಗಳುಗಳ ಬಳಿಕ ಡೈರೆಕ್ಟ್ ಆಗಿ ಈಗ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತುಂಬಾ ಗ್ಯಾಪ್ ಆದ್ಮೇಲೆ ಸಿಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಏನ್ ಅನಿಸ್ತಾ ಇದೆ, ಏನ್ ಹೇಳ್ತೀರಾ? ನಿಮ್ ಫಸ್ಟ್ ರಿಯಾಕ್ಷನ್ ಏನು? ಫಸ್ಟ್ ರಿಯಾಕ್ಷನ್ ನಮ್ಗೆ ಇದೊಂಥರ ಖುಷಿಯಾದ ಸಮಾಚಾರ ಸರ್. ಯಾಕಂದ್ರೆ ಮತ್ತೆ ಮಕ್ಕಳು ನಮ್ಮ ಹತ್ರ ಸಿಗ್ತಿದ್ದಾರೆ, ಮತ್ತೆ ಅವರು ಸ್ಕೂಲ್ ಅಲ್ಲಿ ಬಂದು ಒಂದು ಅವ್ರ ಆಕ್ಟಿವಿಟೀಸ್ ಎಲ್ಲ ಕೂಡ ಮಾಡ್ಲಿಕ್ಕೆ ನಮ್ಗೆ ಅದು ನೋಡ್ಲಿಕ್ಕೂ ಈಸಿ ಆಗುತ್ತೆ. ಹೇಳಿ ಹೇಳಿ ಹೇಳಿ. ಯಾಕಂದ್ರೆ ಅವರು ಆನ್ಲೈನ್ ಅಲ್ಲಿ ಅಟೆಂಡ್ ಕ್ಲಾಸಸ್ ಮಾಡ್ತಿದ್ದಾರೆ ಸರ್, ಅದು ಅಷ್ಟು ಇದು ಕೊಡ್ತಾ ಇಲ್ಲ. ಸೊ ಒನ್ಸ್ ಅವ್ರು ಇಲ್ಲಿ ಬಂದ್ರೆ ಅವರು ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಸ್ಟಡೀಸ್ಗೆ, ನೆಗ್ಲೆಕ್ಟ್ ಮಾಡಲ್ಲ. ಮತ್ತೆ ಟೀಚರ್ಸ್ ಇರೋದ್ರಿಂದ ಒಂದು ಭಯ ಇದಿರುತ್ತೆ, ಮಾಡೋದೆಲ್ಲ ಪ್ರತಿಯೊಂದು ಕರೆಕ್ಟ್ ಆಗಿ ನಮ್ಗೆ ಕೊಡ್ತಾರೆ, ಮಾಡ್ತಾರೆ ಸರ್. ನೀವು ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಹತ್ತತ್ರ ಒಂದ್ 8-10 ತಿಂಗಳ ನಂತರ ಜನವರಿಯಿಂದ ಶುರುವಾದಂತ ಸಂದರ್ಭದಲ್ಲಿ ಐ ಥಿಂಕ್ ಆ ಟೈಮ್ ನಲ್ಲಿ ವಾಪಸ್ ಬಂದಿದ್ರಲ್ಲ ವಿದ್ಯಾರ್ಥಿಗಳು ಶಾಲೆಗೆ. ಹೇಗಿತ್ತು ಮೇಡಮ್ ಅವ್ರ ಮನಸ್ಥಿತಿ? ಯಾಕೆಂದ್ರೆ ತುಂಬಾ ದಿನಗಳ ನಂತರ ಈ ಕೊರೋನಾ ಅದು ಇದು ಅಂತೆಲ್ಲ ಮುಳುಗೋಗಾದ್ಮೇಲೆ ವಾಪಸ್ ಬಂದಿದ್ದು. ಹೌದು ಸರ್. ಅದು ಸರ್ ಬಂದ ಟೈಮ್ ಅಲ್ಲಿ ಅವರು ಅದನ್ನ 1 ವೀಕ್ ವರ್ಗು, 1 ವಾರದವರೆಗೂ ಟೈಮ್ ತಗೊಂಡ್ರು. ಎಲ್ಲ ಮತ್ತೆ ಮಕ್ಳ ಜೊತೆ ಮಿಂಗಲ್ ಆಗೋದಾಗ್ಲಿ, ಟೀಚರ್ಸ್ ಜೊತೆ ಹೋಗೋದಾಗ್ಲಿ. ಯಾಕಂದ್ರೆ ಆನ್ಲೈನ್ ಅಟೆಂಡ್ ಮಾಡಿ ಅದೇ ಒಂದು ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತಾರ ಅವರು, ಅದೇ ಬೇರೆ ಮೈಂಡ್. ಒನ್ಸ್ ಸ್ಕೂಲಿಗೆ ಬಂದ್ಮೇಲೆ ದೇ ವಿಲ್ ಬಿಕಮ್ ಲೈಕ್ ಅಲರ್ಟ್ ಆಗ್ತಾರೆ. ಸೊ ಟೀಚರ್ ಬರ್ತಾರೆ, ಪಾಠ ಮಾಡ್ತಾರೆ, ನಾವ್ ಅದನ್ನ ಕೊಡ್ಬೇಕು, ಸಬ್ಮಿಟ್ ಮಾಡ್ಬೇಕು, ನೋಡ್ತಾರೆ, ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ, ಈ ತರದೆಲ್ಲ ಅವ್ರಿಗೆ ಬರುತ್ತೆ ಸರ್. ಈಗ ಮಕ್ಕಳು ಬಂದಂತ ಸಂದರ್ಭದಲ್ಲಿ ಮಿನಿಮಮ್ ಅಂದ್ರೂ 1 ವಾರ ಬೇಕಾಗತ್ತೆ ಅಂತ ಕಾಣಿಸುತ್ತೆ ಅವ್ರು ಅಡ್ಜಸ್ಟ್ ಆಗ್ಲಿಕ್ಕೆ, ಮತ್ತೆ ಹೊಂದ್ಕೊಳ್ಳಿಕ್ಕೆ. ತುಂಬಾ ದಿನಗಳ ನಂತರ ಗ್ಯಾಪ್ ಮೇಲೆ ಗ್ಯಾಪ್ ಎಲ್ಲ ಆಗ್ಬಿಟ್ಟು ಶಾಲೆಗೆ ಬರ್ತಾ ಇರೋದನ್ನ ನೋಡ್ತಾ ಇದ್ರೆ. ಹೌದು ಸರ್, ಬಂದು 1 ವಾರದಲ್ಲಿ ಅವರೆಲ್ಲ ಅಡ್ಜಸ್ಟ್ ಆಗ್ತಾರೆ ಸರ್. ಈಗ ಫಸ್ಟ್ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಅವ್ರ ಮನಸ್ಥಿತಿ ಮತ್ತೆ ಯಥಾಸ್ಥಿತಿಗೆ ಬರುವಂತ ನಿಟ್ಟಿನಲ್ಲಿ, ಶಾಲೆಗೆ ಹೊಂದ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಬೇಕು ಅಂತ ನಿಮ್ಮ ಒಂದು ಶಾಲೆಯಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀರಾ? ಯಾವ ರೀತಿಯಾದಂತ ಒಂದು ಪ್ಲಾನ್ ವರ್ಕೌಟ್ ಮಾಡ್ಲಿಕ್ಕೆ ನೀವೆಲ್ಲರೂ ಕೂಡ ನಿರ್ಧಾರ ಮಾಡಿಕೊಂಡು ನಾಳೆಯಿಂದ ಶುರುವಾಗ್ತಾ ಇರುವಂತ ಶಾಲೆಗೆ ಮಕ್ಕಳನ್ನ ಮತ್ತಷ್ಟು ಉತ್ತೇಜನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಿದ್ದೀರಾ ಅಂತ? ಹೌದು ಸರ್. 1 ವಾರ ನಮ್ಗೆ ವಿಷಯ ಗೊತ್ತಾದ ನಂತರ 1 ವಾರದಿಂದ ನಮ್ ಪ್ರಿಪರೇಷನ್ ಶುರು ಆಗಿದೆ. ಟೀಚರ್ಸ್, ಮ್ಯಾನೇಜ್ಮೆಂಟ್ ಸೈಡ್ ಎಲ್ಲ ಕಡೆಯಿಂದ SOP ಮೆಥಡ್ ಫಾಲೋ ಮಾಡ್ತಿದೀವಿ. ಲೈಕ್ ಸ್ಯಾನಿಟೈಸೇಷನ್, ಡೆಸ್ಕ್, ವಾಶ್ರೂಮ್ಸ್, ಕ್ಲಾಸ್ ರೂಮ್, ಎವ್ರಿಥಿಂಗ್ ಕ್ಲೀನಿಂಗ್. ಅಂಡ್ ಹೇಗಂದ್ರೆ 1 ಸ್ಟೂಡೆಂಟ್ 1 ಡೆಸ್ಕ್ ಅಲ್ಲಿ ಕೂರೋ. ಲಾಸ್ಟ್ ಟೈಮ್ ಆದ್ರೆ ನಾವು 2 ಸ್ಟೂಡೆಂಟ್ಸ್ ಕೂರ್ತಿದ್ರು ಸರ್, ಬಟ್ ಈಗ ಆಗ್ ಮಾಡ್ತಿಲ್ಲ. 1 ಡೆಸ್ಕ್ ಅಲ್ಲಿ 1 ಸ್ಟೂಡೆಂಟ್, ಆ ತರ ಎಲ್ಲ ಮಾಡ್ಕೊಂಡಿದೀವಿ. ದೆನ್ ಇವನ್ ಸ್ಟೂಡೆಂಟ್ಸ್ ಸ್ಕೂಲಿಗೆ ಬರ್ಬೇಕಾದ್ರೆ ಅವರು ಫುಲ್ ಲೈಕ್ ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿ ಅವ್ರಿಗೆ ಏನು ತೊಂದರೆ ಇಲ್ಲ, ಅದು ಒಂದು ಸರ್ಟಿಫಿಕೇಟ್ ಕೂಡ ನಾವು ಅವ್ರಿಗೆ ಹೇಳ್ತಾ ಇದೀವಿ ಪೇರೆಂಟ್ಸ್ ಗೆ. ಸೊ ನಮ್ಗೆ ತಿಳಿಸ್ಬೇಕು, ಇನ್ ಕೇಸ್ ಮಗು ಹುಷಾರಿಲ್ಲ ಅಂದ್ರೆ ಕಳ್ಸೋದೇ ಬೇಡ ಅಂತ ಹೇಳಿದೀವಿ. ಇಲ್ಲಿ ನಮ್ಮಲ್ಲಿ ಬಂದು ಮಕ್ಳಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕೂಡ ವಿ ಆರ್ ರೆಡಿ ಟು ಟೇಕ್ ದ ರೆಸ್ಪಾನ್ಸಿಬಲ್. ಲೈಕ್ ಏನು ಅಂತ ನೋಡಿ ಮತ್ತೆ ಸ್ಯಾನಿಟೈಸೇಷನ್ ಏನು ನಮ್ ಕಡೆಯಿಂದ ಸರ್. ಈಗ ಮಕ್ಳಿಗೆ ಕರಿತಿದೀವಿ ಅಂದ್ರೆ ಫಸ್ಟ್ ವಿ ಶುಡ್ ಬಿ ರೆಡಿ ಫಾರ್ ದಟ್. ಯಾಕಂದ್ರೆ ದೇ ಆರ್ ದ ರೆಸ್ಪಾನ್ಸಿಬಲ್, ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಅವ್ರ ರೆಸ್ಪಾನ್ಸಿಬಲ್ ನಮ್ಮ ಮೇಲೆ ಇರೋದ್ರಿಂದ ಇವನ್ ಪೇರೆಂಟ್ಸ್ ಅವರಿಗೆ ಹೆದರಿಕೆ ಇರುತ್ತೆ, ಮಗು ಹೋದ್ರೆ ಏನಾಗ್ಬೋದು ಅನ್ನೋದು. ಸೊ ಫಸ್ಟ್ ಪ್ರಿಕಾಷನ್ ನಾವೆಲ್ಲ ರೆಡಿ ಇಟ್ಟ ನಂತರ ನಾವ್ ಇವಾಗ ಸ್ಕೂಲಿಗೆ ನಾಳೆ ಬರ್ತಿದ್ದಾರೆ. ಸೊ ನಮ್ಮ ಸ್ಕೂಲಲ್ಲಿ ನಾವು ಶಾಲೆಯಲ್ಲಿ ಎಲ್ಲಾ ತರ ಸಿದ್ಧತೆ ಮಾಡ್ಕೊಂಡಿದೀವಿ ಸರ್, ಅದಕ್ಕೆ ಬೇಕಾಗಿರೋದು. ಓಕೆ ಸುಜಾತ ಅವ್ರನ್ನ ಮಾತಾಡ್ತೀನಿ ನಾನು. ಸುಜಾತ ಮೇಡಮ್, ಇಲ್ಲಿ ಇರುವಂತ ಪ್ರಶ್ನೆ ಅಂದ್ರೆ ಸಾಕಷ್ಟು ಜನರದ್ದು, ಓಕೆ ಪ್ರೈವೇಟ್ ಶಾಲೆಗಳಲ್ಲಿ ಯಾವ್ಯಾವ SOPಗಳನ್ನ ಅವ್ರು ಕೊಟ್ಟಿದ್ದಾರೆ ಸರ್ಕಾರದವರು, ಅದೆಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿಯಾಗಿ ಅವ್ರು ತಯಾರಿರ್ತಾರೆ. ಬಟ್ ಗೌರ್ಮೆಂಟ್ ಶಾಲೆಗಳಲ್ಲೇ ಇದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ. ಇದೆಲ್ಲವನ್ನು ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳೆಲ್ಲವೂ ಕೂಡ ಇರ್ತವೆ. ಅದೇ ಭಯ ಇರುತ್ತೆ ಪೋಷಕರಿಗೆ ಅನ್ನೋದು.
ಹೌದು. ಅದೇ ರೀತಿಯಲ್ಲಿ ಪೃಥ್ವಿ ಅವರೇ, ನೀವು ಗ್ರಾಮೀಣ ಮಕ್ಕಳುಗಳಲ್ಲಿ ನೋಡಿದ್ರೆ ಅವರೇ ಪಾಪ ಅಟ್ಲೀಸ್ಟ್ 90% ಪೇರೆಂಟ್ಸ್ ಮಕ್ಕಳು ಬರ್ಲಿಕ್ಕೆ ರೆಡಿ ಇರೋಂತದ್ದು. ಅರ್ಬನ್ ಸೈಡ್ ಅಲ್ಲೇನೆ ನೀವು ಸ್ವಲ್ಪ ಹೆಸಿಟೇಷನ್ ಇರೋಂತದನ್ನ ಅಬ್ಸರ್ವ್ ಮಾಡ್ತೀರಾ. ಯಾಕಂದ್ರೆ ಗ್ರಾಮೀಣ ಸೈಡ್ ನಲ್ಲಿ ಮಕ್ಕಳು ಮನೆಯಲ್ಲಿ ಇದ್ದು ಈಗ ಆಲ್ರೆಡಿ ಸೈಕಾಲಜಿಕಲಿ ಅವ್ರಿಗೆ ಅಫೆಕ್ಟ್ ಆಗಿದೆ. ಅವ್ರನ್ನ ಕೆಲ್ಸಕ್ಕೆ ಕಳ್ಸೋದು ಅಥವಾ ಚಿಕ್ಕ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ತಾ ಇದ್ದಾರೆ. ಬಾಲಕಾರ್ಮಿಕತೆ ಮತ್ತೆ ಬಾಲ್ಯ ವಿವಾಹ ಹೆಚ್ಚಾಗ್ತಾ ಇದೆ. ಸೊ ಅದನ್ನ ತಡೆಗಟ್ಟಲಿಕ್ಕೆ ಶಾಲೆಗಳು ಇವಾಗ ಬಹಳ ಒಂದು ಪ್ರೋಆಕ್ಟಿವ್ ಆಗಿ ಗ್ರಾಮೀಣ ಸೈಡ್ ನಲ್ಲಿ ಕೆಲಸ ಮಾಡ್ಬೇಕು. ಇದು ಬರೀ ಶಾಲೆಯಿಂದ ಆದ್ರೆ ಸಾಧ್ಯ ಇಲ್ಲ. ನೀವು ಹೇಳ್ದಾಗೆ ಅಲ್ಲಿ ಫೆಸಿಲಿಟೀಸ್ ಅನ್ನ ಹೆಚ್ಚು ಈ ಗ್ರಾಮಾಂತರ ಸೈಡ್ ನಲ್ಲಿ ನಾವು ಅರ್ಬನ್ ಟೈಪ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಲಿಕ್ಕೆ ಆಗಲ್ಲ. ಬಟ್ ಸರ್ಕಾರ ಯಾವ ರೀತಿ ಮುಂದೆ ಬಂದು ಇದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. BDO ಆಫೀಸರ್ಗಳು ಏನಿದ್ದಾರೆ ಅಲ್ಲಿಂದ ಕೆಲವು ಆಫೀಸರ್ಗಳನ್ನ ನೇಮಕಾತಿ ಮಾಡಿ ಶಾಲೆಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಹೇಗಿದೆ, ಸೇಫ್ಟಿ ಮೆಷರ್ಸ್ ಅನ್ನ ಎನ್ಶೋರ್ ಮಾಡ್ತಿದಾರ, SOP ಫಾಲೋ ಆಗ್ತಿದ್ಯಾ ಅಂತ ಹೇಳಿ ಅದನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಕೆಲವು ಅಧಿಕಾರಿಗಳನ್ನ ನೇಮಕ ಪಡಿಸ್ಬೇಕು. ಎಲ್ಲಾನು ಸಂಪೂರ್ಣವಾಗಿ ಅದು ಗವರ್ಮೆಂಟ್ ಆಗ್ಲಿ ಪ್ರೈವೇಟ್ ಆಗ್ಲಿ ಶಾಲೆ ಮಾಡ್ತಾ ಇದೆ ಅಂತ ಹೇಳಿ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಂಥದ್ದಲ್ಲ. ಯಾಕಂದ್ರೆ ಇದು ಓಪನ್ ಮಾಡಿ 3ನೇ ಅಲೆ ಶುರು ಆಗ್ಬಾರ್ದು. ಸೊ ಶಾಲೆ 1ರಿಂದನೇ 3ನೇ ಅಲೆ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಪೇರೆಂಟ್ಸು, ಇನ್ಸ್ಟಿಟ್ಯೂಷನ್ಸ್, ಗವರ್ಮೆಂಟ್ 3 ಜನ ಒಂದು ತ್ರಿಕೋಣಾಕಾರದಲ್ಲಿ ನಿಂತು ಆ ಮಕ್ಕಳ ಒಂದು ಎಜುಕೇಶನ್ ಅನ್ನ ನಿಲ್ದೇನೆ ಮುಂದುವರಿಯೋ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈ ಒಂದು SOPs ಅವ್ರೊಬ್ರೇ ಅಲ್ಲ ಎಲ್ಲರೂ ಫಾಲೋ ಮಾಡ್ಬೇಕು. ಎಸ್, ಹೌದು. ಇಲ್ಲಿ ಜವಾಬ್ದಾರಿ ಅಂದ್ರೆ ಯಾವುದೇ ಊರಲ್ಲಾಗ್ಲಿ ಯಾವುದೇ ಒಂದು ಚಿಕ್ಕ ಪುಟ್ಟ ಹಳ್ಳಿಲಾಗ್ಲಿ ಬರೀ ಆ ಒಂದು ಶಾಲೆಯವರು ಮಾತ್ರ ಕಾನ್ಸಂಟ್ರೇಟ್ ಮಾಡುವಂತದ್ದಲ್ಲ. ಪ್ರತಿಯೊಬ್ಬ ಪೋಷಕರ ಮೇಲೂ ಕೂಡ ಜವಾಬ್ದಾರಿ ಇರುತ್ತೆ. ಹಾಗೆ ಅಲ್ಲಿ ಗ್ರಾಮ ಪಂಚಾಯಿತಿ ಅಂತ ಇರುತ್ತೆ, PDO ಅಂತ ಇರ್ತಾರೆ, ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಿರ್ತಾರೆ, ಸದಸ್ಯರುಗಳಿರ್ತಾರೆ. ಅವರೆಲ್ಲರೂ ಕೂಡ ತನ್ನ ಶಾಲೆ ನಮ್ಮೂರಿನ ಶಾಲೆ ಅನ್ನುವಂಥ ಜವಾಬ್ದಾರಿಯನ್ನ ಹೊತ್ಕೊಂಡು ಯಾವುದೇ ರೀತಿಯಾದಂಥ ಆತಂಕ ಬರದ ರೀತಿಯಲ್ಲಿ ಪೋಷಕರು ಧೈರ್ಯವಾಗಿ ಶಾಲೆಗೆ ಅವರ ಮಕ್ಕಳನ್ನ ಕಳಿಸುವಂತ ನಿಟ್ಟಿನಲ್ಲಿ ಮುಂದಾಗುವಂತೆ ಮಾಡಬೇಕಾಗಿರುವಂತ ಜವಾಬ್ದಾರಿ ಅವರೆಲ್ಲರ ಮೇಲೂ ಕೂಡ ಇದೆ. ಇದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೀನಿ ನಿಮ್ಮಿಬ್ರು ಕೂಡ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.